ಸ್ನೇಹಿತರೆ, ವಾಷಿಂಗ್ ಮಿಷಿನನ್ನು ಹೇಗೆ ಬಳಸಬೇಕು? ಈ ರೀತಿ ಬಳಸೋದ್ರಿಂದ ವಾಷಿಂಗ್ ಮಿಷಿನ್ ಬ್ಲಾಸ್ಟ್ ಆಗುತ್ತಂತೆ, ಹೌದಾ? ಈ ರೀತಿಯ ತಪ್ಪುಗಳನ್ನು ಮಾಡಲೇಬಾರ್ದಂತೆ. ಈ ರೀತಿಯ ತಪ್ಪುಗಳನ್ನು ಮಾಡೋದ್ರಿಂದ ಜೀವಕ್ಕೆ ಅಪಾಯ ಗ್ಯಾರಂಟಿ ಅಂತೆ, ಹೌದಾ? ಈ ರೀತಿಯ ಪ್ರಶ್ನೆಗಳನ್ನು ನಾವು ದಿನನಿತ್ಯ ಕೇಳ್ತಾನೆ ಇದ್ದೀವಿ. ಜೊತೆಗೆ ಪ್ರತಿನಿತ್ಯ ಮಹಿಳೆಯರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಾನೆ ಇದ್ದಾರೆ. ಹಾಗಿದ್ದಾಗ ವೀಕ್ಷಕರೇ, ನೀವು ವಾಷಿಂಗ್ ಮಿಷಿನನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಈ ರೀತಿಯ ತಪ್ಪುಗಳನ್ನು ಮಾಡಲೇಬೇಡಿ. ಈ ರೀತಿ ತಪ್ಪುಗಳನ್ನು ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಏನಾಗುತ್ತೆ, ಯಾವ ಒಂದು ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೆನಪಿರಲಿ, ವಾಷಿಂಗ್ ಮಿಷಿನ್ಸ್ಗಳು ಬ್ಲಾಸ್ಟ್ ಆಗುತ್ತೆ. ಈ ಒಂದು ವಾಷಿಂಗ್ ಮಿಷಿನ್ಗಳು ಸ್ಫೋಟಗೊಳ್ಳೋಕೆ ಮೊದಲನೆಯ ಕಾರಣ ಓವರ್ಲೋಡಿಂಗ್. ನಾವು ಸಮಯ ಹಾಗೂ ಕರೆಂಟ್ ಬಿಲ್ನ ಉಳಿತಾಯ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿರುವಂತಹ ಇದ್ದ ಬದ್ದು ಎಲ್ಲ ಬಟ್ಟೆಗಳನ್ನು ಒಂದೇ ಸಾರಿ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡೋದು. ಈ ರೀತಿಯಾಗಿ ಓವರ್ಲೋಡ್ ಮಾಡಿದಾಗ ನಮಗೆ ಅಪಾಯಕಾರಿ ಅನ್ನೋದು ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ನೆನಪಿರಲಿ, ವಾಷಿಂಗ್ ಮಿಷಿನ್ಗೂ ಕೂಡ ಒಂದು ಸಾಮರ್ಥ್ಯ ಅನ್ನೋದು ಇದೆ. ಹಾಗಾಗಿ ನಾವು ಅದರ ಸಾಮರ್ಥ್ಯವನ್ನು ಮಿತಿಮೀರಿ ಓವರ್ಲೋಡ್ ಆಗಿ ನಾವು ಬಟ್ಟೆಗಳನ್ನು ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ಬಟ್ಟೆಗಳನ್ನು ಹಾಕಿದಾಗ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳಿದರೆ ಮೆಷಿನ್ಸ್ಗಳು ಬ್ಲಾಸ್ಟ್ ಆಗೋ ಚಾನ್ಸಸ್ಗಳಂತೂ ತುಂಬಾ ಇರುತ್ತೆ. ನಾವು ಈ ರೀತಿಯಾಗಿ ಓವರ್ಲೋಡ್ ಬಟ್ಟೆಗಳನ್ನು ಹಾಕಿದಾಗ ಒಳಗಡೆ ಟೈಟ್ ಆಗಿರುತ್ತೆ. ಹೀಗಿದ್ದಾಗ ನಾವು ವಾಷಿಂಗ್ ಮಿಷಿನ್ಗೆ ನಾವು ಲಿಕ್ವಿಡ್ ಡಿಟರ್ಜೆಂಟ್ ಪೌಡರ್ಗಳನ್ನು ಒಳಗಡೆ ಸೇರಿಸಿದ್ರೂ ಸಹ ಏನಾಗುತ್ತೆ, ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗಲ್ಲ. ನೀಟಾಗಿ ಸ್ಪ್ರೆಡ್ ಆಗಿಲ್ಲ ಅಂತ ಹೇಳಿದರೆ ಬಟ್ಟೆಗಳು ಕೂಡ ನೀಟಾಗಿ ವಾಶ್ ಆಗಲ್ಲ. ಹಾಗಿದ್ದಾಗ ನಾವು ಬಟ್ಟೆಯನ್ನು ವಾಶ್ ಮಾಡಿ ಆದರೂ ಏನು ಪ್ರಯೋಜನ? ಎರಡನೆಯದಾಗಿ ಬಟ್ಟೆಗಳನ್ನು ಚೆಕ್ ಮಾಡೋದು ಅಂತ ಹೇಳಿದರೆ, ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕುವಾಗ ಒಂದೊಂದು ಸಾರಿ ಶರ್ಟಿನ ಜೇಬ್ಗಳಲ್ಲಿ ಕಾಯಿನ್ಸ್ಗಳಿಟ್ಟಿರ್ತೀವಿ ಅಥವಾ ಬೇರೆ ಬೇರೆ ಬಟ್ಟೆಗಳಲ್ಲಿ ಪಿನ್ನುಗಳನ್ನು ಹಾಕಿರ್ತೀವಿ. ಈ ರೀತಿ ಹಾಕಿರುವಂತಹ ಪಿನ್ನುಗಳು ಅಥವಾ ಇರುವಂತಹ ಕಾಯಿನ್ಸ್ಗಳನ್ನು ನೀವು ಚೆಕ್ ಮಾಡಿ, ಒಂದು ವೇಳೆ ಕಾಯಿನ್ ಅಥವಾ ಪಿನ್ನು ಏನಾದರೂ ಇತ್ತು ಅಂತ ಹೇಳಿದರೆ ಅವುಗಳನ್ನು ಬಟ್ಟೆಯಿಂದ ರಿಮೂವ್ ಮಾಡಿ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆಯನ್ನು ಹಾಕಬೇಕು. ಯಾಕೆ ಅಂತ ಹೇಳಿದರೆ, ಈ ರೀತಿ ನಾವು ಒಮ್ಮೆಲೆ ಒಟ್ಟಾರೆಯಾಗಿ ನಾವು ಚೆಕ್ ಮಾಡದೆ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಈ ಕಾಯಿನ್ ಮತ್ತು ಪಿನ್ನುಗಳೆಲ್ಲ ವಾಷಿಂಗ್ ಮಿಷಿನಲ್ಲಿ ಸಿಗಾಕೊಂಡು ವಾಷಿಂಗ್ ಮಿಷಿನ್ ಹಾಳಾಗುತ್ತೆ. ಸೊ ನಮಗೆ ತುಂಬ ಟೈಮ್ ಬಾಳಿಕೆ ಬರಬೇಕು ಅಂತ ಹೇಳಿದರೆ ಬಟ್ಟೆಗಳನ್ನು ಬ್ಲೈಂಡಾಗಿ ನೀವು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಹೋಗಬೇಡಿ. ನೀಟಾಗಿ ಎಲ್ಲವನ್ನು ಚೆಕ್ ಮಾಡಿ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆಯನ್ನು ಆ್ಯಡ್ ಮಾಡಿ. ಮೂರನೆಯದಾಗಿ, ವಾಷಿಂಗ್ ಮಿಷಿನ್ಗೆ ಡಿಟರ್ಜೆಂಟ್ ಪೌಡರನ್ನು ಹಾಕುವಾಗ ಈ ರೀತಿಯ ತಪ್ಪುಗಳನ್ನು ಮಾಡಲೇಬೇಡಿ. ನಮ್ಮ ವಾಷಿಂಗ್ ಮಿಷಿನ್ ಆಯಸ್ಸನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದರೆ, ವಾಷಿಂಗ್ ಮಿಷಿನನ್ನು ನಾವು ತುಂಬ ಟೈಮ್ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದರೆ ಬೇಕಾಬಿಟ್ಟಿಯಾಗಿ ಸೋಪಿನ ಪುಡಿಗಳನ್ನು ಹಾಕೋಕ್ಕೆ ಹೋಗಬೇಡಿ. ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ಗಳನ್ನು ಬಳಸೋದು ಉತ್ತಮ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಹೆಚ್ಚಾಗಿ ನಾವು ಸೋಪಿನ ಪುಡಿಗಳನ್ನು ಬಳಸೋದ್ರಿಂದ ಅದು ನೀರಿನಲ್ಲಿ ನೀಟಾಗಿ ಕರಗದೆ ಮೆಷಿನ್ನ ಮೂಲೆ ಮೂಲೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಈ ರೀತಿ ಸೇರಿಕೊಂಡು ಅಲ್ಲೇ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಗಟ್ಟಿಯಾದಾಗ ಮೋಟರ್ ಜಾಮ್ ಆಗುತ್ತೆ. ಜಾಮ್ ಆಗಿ ಮೆಷಿನ್ ಹಾಳಾಗುತ್ತೆ. ಈ ರೀತಿ ಮೆಷಿನ್ಗಳು ಹಾಳಾದಾಗ ರಿಪೇರಿಗೆ ಬಂದಂತಹ ಸಮಯಕ್ಕೆ ನಿಮ್ಮ ಹಣವೂ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಡಿಟರ್ಜೆಂಟ್ ಪೌಡರ್ಗಳನ್ನು ಬಳಸುವಾಗ ಎಚ್ಚರದಿಂದ ಇರಿ. ನಾಲ್ಕನೆಯದಾಗಿ, ವಾಷಿಂಗ್ ಮಿಷಿನ್ಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಸ್ನೇಹಿತರೆ, ಸಾಧ್ಯವಾದರೆ ಕನಿಷ್ಠ ಪಕ್ಷ 20 ದಿನಕ್ಕೆ ಒಮ್ಮೆಯಾದರೂ ವಾಷಿಂಗ್ ಮಿಷಿನ್ ಡ್ರಮ್ ಮತ್ತು ಇರುವಂತಹ ಬೆಲ್ಟನ್ನು ನೀವು ಬೇಕಿಂಗ್ ಸೋಡಾ ಅಥವಾ ಬ್ಲೀಚಿಂಗ್ ಪೌಡರನ್ನು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ವಾಷಿಂಗ್ ಮಿಷಿನಲ್ಲಿ ಬರುವಂತಹ ಸ್ಮೆಲ್ಲನ್ನು ಕೂಡ ನೀವು ತಡೆಗಟ್ಟಬಹುದು. ಇದರಿಂದ ಮೆಷಿನ್ಗಳು ಕೂಡ ತುಂಬ ಟೈಮ್ ನಿಮಗೆ ಬಾಳಿಕೆ ಬರುತ್ತೆ. ಸ್ನೇಹಿತರೆ, ಹಿಂದೆಲ್ಲಿತ್ತು ವಾಷಿಂಗ್ ಮಿಷಿನ್? ಈ ಒಂದು ಬ್ಯುಸಿ ಲೈಫಲ್ಲಿ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ಅದನ್ನು ಸರಿಯಾದ ವಿಧಾನದಲ್ಲಿ ಬಳಸ್ಕೊಂಡಿದ್ದೇ ಆದಲ್ಲಿ ಅದರಿಂದ ನಮಗೆ ಯಾವುದೇ ರೀತಿಯ ಅಪಾಯಕಾರಿ ಅಥವಾ ಹಾನಿಕಾರಕ ಅನ್ನೋದು ಇರುವುದಿಲ್ಲ. ಹಾಗಾಗಿ
ಈ ಒಂದು ವಿಡಿಯೋ ಜನರಲ್ಲಿ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಮಾಡಿರುವಂತಹದ್ದು. ಮಾಹಿತಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋವನ್ನು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.